ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಂತ್ರಾಲಯದಿಂದ ಬಂದ ಮೇಲೆ ನನ್ನ ಮೊದಲ ಗುರುವಾರದ ರೊಟೀನ್ ಆಗಿರುತ್ತೆ. ಜೊತೆಗೆ ಇವತ್ತು ನನ್ನ ಹುಟ್ಟುಹಬ್ಬ. ಹಾಗೆ ಈ ಒಂದು ವ್ಲಾಗ್ ಅಪ್ಲೋಡ್ ಮಾಡೋದು ಕೂಡ ಸ್ವಲ್ಪ ನಿಧಾನನೇ ಆಯಿತು. ಯಾಕೋ ಗೊತ್ತಿಲ್ಲ, ಈ ನಡುವೆ ನನಗೆ ಎಡಿಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಮನೆ ಕೆಲಸ ಯಕ್ಷಿತ್ನ ನೋಡ್ಕೊಳ್ಳೋದು, ಇದರಿಂದನೇ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಎಡಿಟ್ ಮಾಡೋದಕ್ಕೆ. ಸಾರಿ, ಏನು ಅಂದ್ಕೋಬೇಡಿ ಯಾರು ಕೂಡ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ನಾರ್ಮಲ್ಲಾಗಿ ಎದ್ದೇಳೋದಕ್ಕಿಂತ ಆನಂದ್ಗೆ ಇವತ್ತು ಆಡಿಟ್ ಇತ್ತು ಆಫೀಸಲ್ಲಿ, ಹೋಗ್ತೀನಿ ಅಂತ ಅಂದರು, ಬೇಗ ಹೋಗ್ತೀನಿ ಅಂದರು. ಹಾಗಾಗಿ ನಾನು ಕೂಡ ಬೇಗನೆ ಎದ್ದಿದ್ದೆ. ಇಲ್ಲಿ ನಾನು ನಮ್ಮದು ಏನಾದರೂ ಸ್ಪೆಷಲ್ ಡೇ ಇದ್ದಾಗ, ನನ್ನ ಬರ್ತ್ಡೇ ಆಗಿರ್ಬೋದು, ಆನಂದ್ ಬರ್ತ್ಡೇ ಆಗಿರ್ಬೋದು, ಇಲ್ಲ ಆ್ಯನಿವರ್ಸರಿ, ಇಲ್ಲ ಯಕ್ಷಿತ್ ಬರ್ತ್ಡೇ, ಏನೇ ಇದ್ರೂ ಅಷ್ಟೇ ನಾವು ಮನೇಲೇ ನಾನು ಏನಾದರೂ ಸ್ವೀಟ್ನ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಯಾಕೆ ಮಂತ್ರಾಲಯದಿಂದ ಬಂದ ಮೇಲೆ ನನ್ನ ಮೊದಲ ಗುರುವಾರದ ರೊಟೀನ್ ಅಂತ ಹೇಳಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾಕೆ ಆ ಥರ ಹೇಳಿದೆ ನಾನು ಅಂತ. ನಾನಿಲ್ಲಿ ಅಕ್ಕಿನ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ತೊಳೆದು ಇಟ್ಬಿಟ್ಟು ಬೇರೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಬರ್ತ್ಡೇ ಬಗ್ಗೆ ಹೇಳಬೇಕು ಅಂತಂದರೆ ಸಿಂಪಲಾಗೆ ನಾನು ಮಾಡ್ಕೊಳ್ಳೋದು. ಜಾಸ್ತಿ ಏನು ನೀವೇ ನೋಡ್ತೀರ ವ್ಲಾಗಲ್ಲಿ ಹೇಗಿರುತ್ತೆ ನನ್ನ ಬರ್ತ್ಡೇ ಅನ್ನೋದು. ನನಗೇನು ಅಷ್ಟೊಂದು ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಆ ಥರದ್ದೆಲ್ಲ ಏನೂ ಇಲ್ಲ. ಇನ್ನು ಆನಂದ್ ನನಗೆ ನಾರ್ಮಲಾಗಿ ಅದಕ್ಕಿಂತ ಖುಷಿ ನನಗೆ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಆನಂದ್ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಕರೆಕ್ಟಾಗಿ 12 ಗಂಟೆಗೆ ನನಗೆ ವಿಶ್ ಮಾಡ್ತಾರೆ. ಅದ್ರ ಜೊತೆಗೆ ವಾಟ್ಸಪ್ಪಲ್ಲೂ ಕೂಡ 12 ಗಂಟೆಗೆ ಸ್ಟೇಟಸ್ ಹಾಕ್ತಾರೆ. ಖುಷಿ ಆಗುತ್ತೆ ನನಗೆ. ಅವರಂತೂ ಯಾವಾಗಲೂ ಮಿಸ್ ಮಾಡೋದೆಲ್ಲ, ನಮ್ಮ ಆ್ಯನಿವರ್ಸರಿದಾಗಿರ್ಬೋದು, ಇಲ್ಲ ನಾನು ಅವ್ರ ಬರ್ತ್ಡೇಗೆ ವಿಶ್ ಮಾಡೋದಾಗಿರ್ಬೋದು, ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡ್ತಾರೆ. ಖುಷಿ ಆಗುತ್ತೆ ನನಗೆ. ಈ ಹಿಂದೆ ನಾನು ಯಾವಾಗಲೂ ಅಷ್ಟೇ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಇಲ್ಲ. ಬ್ಯಾಂಗ್ಳೂರಿಗೆ ಬಂದಮೇಲೆ ನಾನು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಿಜ ಹೇಳಬೇಕು ಅಂತಂದರೆ ನಾನು ಕರೆಕ್ಟಾಗಿ ಅವತ್ತಿನ ದಿನ ಸ್ನಾನ ಮಾಡಿ ಯಾವುದೋ ಒಂದು ಟೆಂಪಲ್ಗೆ ಹೋಗಿದ್ದು ಕೂಡ ಇಲ್ಲ. ಅಷ್ಟು ಇದಾಗಿರ್ತಿತ್ತು ಅವಾಗೆಲ್ಲ ನನ್ನ ಬರ್ತ್ಡೇ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಎಕ್ಸಾಕ್ಟಾಗಿ ನನ್ನ ಬರ್ತ್ಡೇ ಯಾವಾಗ ಅಂತಲೂ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಇವಾಗ ಕೊಟ್ಟಿರೋ ಡೇಟು ಕೂಡ ಅಷ್ಟೇ, ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ಯಾವಾಗ ನನಗೆ ಗೊತ್ತಾಗಿದ್ದು ಅಂತಂದರೆ, ನಮ್ಮ ತಾಯಿ ಬಂದು ನಮಗೆ ದುಡ್ಡು ಬರೋ ಥರ ಮಾಡಿದರು. ನನಗೆ ಬರೋ ಥರ ಯಾವ ಥರ ಅಂತಂದರೆ, ಇಬ್ಬರು ಹೆಣ್ಮಕ್ಳಿದ್ದು ಒಬ್ಬ ಮಗು ಗಂಡು ಮಗ ಇರೋ ಥರ, ಅದೇ ರೀತಿಯಾಗಿ ಇಬ್ಬರು ಗಂಡು ಮಕ್ಕಳಿದ್ದು ಒಬ್ಬರು ಹೆಣ್ಮಗು ಇರೋರಿಗೆ ಈ ಥರದ್ದೆಲ್ಲ ಅವಾಗೆಲ್ಲ ಅಂಗನವಾಡಿ ಕಡೆಯಿಂದ ದುಡ್ಡು ಬರೋ ಥರ ಮಾಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ನಮ್ಮ ತಾಯಿನೂ ಕೂಡ ನನ್ನ ಹೆಸರಲ್ಲಿ ದುಡ್ಡು ಬರೋ ಥರ ಮಾಡಿದರು. ನಮಗೂ ಅಷ್ಟೇ, ನಾನು ನಮ್ಮ ಅಕ್ಕ ಇಬ್ಬರೇ ಅಂತ ಹೇಳಿದ್ದೆ. ಬಟ್ ಇವಾಗ ಎಲ್ಲಿ ಗಂಡು ಮಗು ಅಂತ ಹೇಳ್ತಿದ್ದೀರಾ ಅಂದ್ಕೋಬೇಡಿ. ಅಂದರೆ ಆವಾಗ ನಮ್ಮ ತಾಯಿಗೆ ಫಸ್ಟ್ ಗಂಡು ಮಗು ಆಗಿತ್ತಂತೆ. ಒಂದು 7 ತಿಂಗಳಿಗೇ ತೀರೋಗಿದ್ದು ಮಗು. ಅದಾಗಿದ್ಮೇಲೆ ನಮ್ಮ ಅಕ್ಕ ಹುಟ್ಟಿದ್ದು, ಆಮೇಲೆ ನಾನು. ಸೊ ಹಾಗಾಗಿ ನಮ್ಮ ತಾಯಿ ಇಬ್ಬರು ಹೆಣ್ಮಗು ಮತ್ತು ಒಂದು ಗಂಡು ಮಗು ಇದರಿಂದ ದುಡ್ಡು ಬರೋ ಥರ ಮಾಡಿಸಿದ್ರು. ಅದು ಕೆಲವೊಂದು ಕಾರಣಾಂತರಗಳಿಂದ ದುಡ್ಡು ಬರೋದು ನಿಂತೋಯ್ತು. ಆವಾಗ ನಾನು ತುಂಬ ಚಿಕ್ಕವಳು, ಯಾರು ಕೂಡ ನಿಂತ್ಕೊಂಡು ಓಡಾಡಿಕೊಂಡು ಮಾಡಿಕೊಡೋರು ಇರಲಿಲ್ಲ. ಕಂಟಿನ್ಯೂಸ್ ಆಗಿ ದುಡ್ಡು ಬರೋ ಥರ ನನಗೂ ಕೂಡ ಅಷ್ಟಾಗಿ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದು ಯಾವ ಥರ ಮಾಡಬೇಕು ಏನು ಅಂತ ಪ್ರೊಸೀಜರ್ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದು ದುಡ್ಡು ಬರೋದು ಕ್ಯಾನ್ಸಲ್ ಆಯಿತು. ಹಂಗಾಗಿ ಅವರು ಏನೇನು ಡಾಕ್ಯುಮೆಂಟ್ಸ್ ಇತ್ತು ಅದನ್ನೆಲ್ಲನೂ ಕೂಡ ವಾಪಸ್ ಕೊಟ್ಟರು ನನಗೆ. ಅದ್ರ ಜೊತೆಗೆ ನಮ್ಮ ತಾಯಿ ಕಾರ್ಡ್ ಕೂಡ ಇತ್ತು. ಹಂಗಾಗಿ ನನಗೆ ಗೊತ್ತಾಗಿದ್ದು ನನ್ನ ಬರ್ತ್ಡೇ ಡೇಟ್ ಕರೆಕ್ಟಾಗಿದೆ ಅಂತ ಹೇಳಿ. ನಮ್ಮ ಅಕ್ಕ ಹೇಳೋಳು ಯಾವಾಗ್ಲೂ, ಹಿಂಗೇನು ಗೊತ್ತಿದೆಯಾ ನಿನ್ನ ಬರ್ತ್ಡೇ ಡೇಟ್ ಇದು ಕರೆಕ್ಟಾಗಿದೆಯಾ ಇಲ್ವಾ ಏನೋ ಅಂತ ಅಂದ್ಬಿಟ್ಟು ಅಂತ. ಅದಾಗಿದ್ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಬರ್ತ್ಡೇ ಡೇಟ್ ಕರೆಕ್ಟಾಗಿದೆ ಅಂತ. ಅವಾಗೆಲ್ಲ ನೀವು ನೋಡ್ಬೋದು, ನಮ್ಮ 25-30 ವರ್ಷದ ಹಿಂದೆ ಎಲ್ಲ ಎಕ್ಸಾಕ್ಟಾಗಿ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಡೇಟ್ ಆಫ್ ಬರ್ತ್ನ ಕೊಟ್ಬಿಡ್ತಾಯಿದ್ರು, ಎಕ್ಸಾಕ್ಟ್ ಡೇಟ್ನ ಕೊಡ್ತಾ ಇರಲಿಲ್ಲ. ಸೊ ಅದೇ ಕಾರಣದಿಂದ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ, ಅದೇ ಥರನೇ ಇರ್ಬೋದೇನೋ ಅಂತ. ಬಟ್
ನನ್ನ ವಿಷಯದಲ್ಲಿ ಆ ಥರ ಆಗಿರಲಿಲ್ಲ. ಎಕ್ಸಾಕ್ಟ್ ಡೇಟ್ನೇ ಕೊಟ್ಟಿದ್ದು ನನ್ನ ಸ್ಕೂಲ್ ಅಡ್ಮಿಷನ್ಗೆ. ಹಂಗಾಗಿ ನನಗೆ ಅದೇ ನನ್ನ ಬರ್ತ್ಡೇ ಡೇಟ್ ಅಂತ ಗೊತ್ತಾಯಿತು. ಏನೋ ಒಂದು ಪ್ರೂಫ್ ಇದೆ ಅನ್ನೋದು ಕೂಡ ಖುಷಿ ಆಯಿತು. ನಮ್ಮ ತಾಯಿ ಕಾರ್ಡ್ನ ನನಗೆ ವಾಪಸ್ ಕೊಟ್ಬಿಟ್ರು ಅವರು. ಇವಾಗಲೂ ಕೂಡ ನನ್ನ ಹತ್ರ ಇದೆ ಅದು ತಾಯಿ ಕಾರ್ಡು. ಪ್ರೂಫಿಗೆ ನಂದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಅನ್ನೋದಕ್ಕೆ ತಾಯಿ ಕಾರ್ಡ್ ಇರೋದ್ರಿಂದನೇ ನನಗೆ ಗೊತ್ತಾಗಿದ್ದು. ಹಾಗೆ ನೀವು ಯಾರೆಲ್ಲ ತಾಯಿ ಕಾರ್ಡ್ನ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಾನಿಲ್ಲಿ ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಬೇಗ ಬೇಗ ಆಗಲಿ ಅಂತ. ಆವಾಗಲೇ ಹೇಳಿದ್ನಲ್ಲ ಆನಂದ್ಗೆ ಆಡಿಟ್ ಇದೆ, ಬೇಗ ಹೋಗ್ತಾರೆ ಅಂತ. ಹಾಗಾಗಿ 7:15 ಹೋಗ್ತೀನಿ ಅಂತಂದರು. ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಆದರೆ ಒಂದೇ ರೈಸಿಗೆ ಇಟ್ಬಿಟ್ರೆ ಎರಡಕ್ಕೂ ಕೂಡ ಡಿವೈಡ್ ಮಾಡ್ಕೋಬೋದು ಅಂತ ಹೇಳಿ ನಾನಿಲ್ಲಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇನ್ನೊಂದೇನಪ್ಪ ಅಂತಂದರೆ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ, ನನ್ನ ಡೇಟ್ ಕೂಡ ನೋಡಿರಲಿಲ್ಲ ಯಾವ ವಾರ ಬರುತ್ತೆ ಅಂತ. ಎಕ್ಸಾಕ್ಟಾಗಿ ಗುರುವಾರನೇ ಬಂದಿದೆ. ನನಗಂತೂ ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಗುರುವಾರನೇ ಬಂದಿದೆ, ನಾನು ಅವತ್ತೇ ಪೂಜೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಅಂತ. ಸೊ ಹಾಗಾಗಿ ಖುಷಿ ಆಯಿತು ನನಗೆ. ಅವತ್ತೇ ನನ್ನ ಬರ್ತ್ಡೇನೂ ಇರೋದ್ರಿಂದ ಹಂಗಾಗಿ ನಾನು ತುಂಬಾ ಖುಷಿ ಆಯಿತು. ಈ ಒಂದು ವ್ಲಾಗ್ನ ಮಾಡಬೇಕಾದ್ರೂ ಅಷ್ಟೇ ನನಗೆ. ಇನ್ನು ನಾನು ಅವಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಯಾವತ್ತೂ ಅಷ್ಟೇ ನನ್ನ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಇಲ್ಲ. ಅಷ್ಟರಲ್ಲಿ ಎಲ್ಲ ಸ್ಕೂಲು ಮತ್ತು ಕಾಲೇಜ್ಗೆಲ್ಲ ರಜಾ ಬಂದುಬಿಟ್ಟಿರೋದಲ್ವ, ಮನೇಲೇ ಇರ್ತಿದ್ನಲ್ವ. ಹಂಗಾಗಿ ನಾನೇನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರ್ಲಿಲ್ಲ. ಮುಂಚೆನೇ ಹೇಳಿದಾಗೆ ನನಗೆ ಎಕ್ಸಾಕ್ಟಾಗಿ ಡೇಟ್ ಕೂಡ ಗೊತ್ತಿರಲಿಲ್ಲ. ನಮ್ಮಕ್ಕ ಯಾವಾಗಲೂ ಹಾಗೆ ಹೇಳಿದ್ರಿಂದ ನನಗೂ ಯಾಕೋ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇನ್ನು ಯಾರನ್ನಾದ್ರೂ ಕೇಳೋಣ ಅಂತಂದರೆ ನಮ್ಮ ರಿಲೇಟಿವ್ಸ್ಗೂ ಕೂಡ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿರಲಿಲ್ಲ. ಹಂಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಯಾವಾಗ ನಮ್ಮ ತಾಯಿ ಕಾರ್ಡು ಸಿಕ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿ. ಹಾಗೆ ನನಗೆ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಇನ್ನು ರಾತ್ರಿ ನನಗೆ ಸ್ವಲ್ಪ ಯಾಕೋ ತಲೆ ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಬೇಗನೆ ಮಲ್ಕೊಬಿಟ್ಟಿದ್ದೆ. ಆನಂದ್ ಸ್ಟೇಟಸ್ ಹಾಕಿರೋದನ್ನು ಕೂಡ ನಾನು ನೋಡಿರಲೇ ಇಲ್ಲ. ಆವಾಗ ತಾನೇ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೆ. ಇನ್ನು ನನಗೆ ಫ್ರೆಂಡ್ಸ್ ಕೂಡ ಅಷ್ಟೇ ಜಾಸ್ತಿ ಯಾರೂ ಇಲ್ಲ, ಬೆರಳೆಣಿಕೆಯಷ್ಟು ಅಂತಲೇ ಹೇಳ್ಬೋದು. ನಮ್ಮ ಹೈಸ್ಕೂಲಲ್ಲಿ ಒಬ್ಬರು ಆಗಿರ್ಬೋದು, ಕಾಲೇಜಲ್ಲಿ ಒಬ್ಬರು, ಮತ್ತು ಡಿಗ್ರಿನಲ್ಲಿ ಒಬ್ಬರು, ಈ ಥರ ಬೆರಳೆಣಿಕೆ ಅಷ್ಟೇ ನನಗೆ ಫ್ರೆಂಡ್ಸ್ ಇರೋದು. ಯಾಕೋ ಗೊತ್ತಿಲ್ಲ, ನನಗೆ ಅದು ಬೈ ನೇಚರ್ ನಾನು ಇರೋದೇ ಹಾಗೆ ಅನಿಸುತ್ತೆ. ಜಾಸ್ತಿ ಯಾರನ್ನೂ ಫ್ರೆಂಡ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆನಂದ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಅದನ್ನೇ, ನಿಂಗೆ ಯಾರಿದ್ದಾರೆ ಫ್ರೆಂಡ್ಸ್ ಅಂತ. ನನಗೆ ಏನಪ್ಪ ಅಂತಂದರೆ ಅದೆಲ್ಲೋ ಒಂದು ಕಡೆ ನಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮದುವೆ ಆದಮೇಲೆ ಯಾವ ಫ್ರೆಂಡ್ಸು ಅಂತ ಎಲ್ಲೋ ಒಂದು ಕಡೆ ನಂಗೆ ಆ ಥರ ಅನಿಸಿದ್ದು ಉಂಟು. ನಾನು ಜಾಸ್ತಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಗಂಡ ಮಗು ಇಷ್ಟಿದ್ರೆ ಸಾಕು ಅನ್ನೋ ಥರನೂ. ಫ್ರೆಂಡ್ಸ್ ಇರಬಾರ್ದು ಅಂತಲ್ಲ, ಬಟ್ ಫ್ರೆಂಡ್ಸಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ನಾನು ಫ್ಯಾಮಿಲಿಗೆ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅದೇ ಥರನೇ ಇರ್ತಾರೆ, ಫ್ರೆಂಡ್ಸಿಗಿಂತ ಹೆಚ್ಚಾಗಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನು ಮೊದಲೆಲ್ಲ ಇರ್ತಾ ಇದ್ದೆ ನಾರ್ಮಲಾಗಿ, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಾ ಇದೆ. ಬಟ್ ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸ್ ಅಂತ ನನಗೇನು ಯಾರೂ ಇರಲಿಲ್ಲ. ಹೇಳಿದ್ನಲ್ಲ ಬೆರಳೆಣಿಕೆ ಅಷ್ಟೇ. ಅದರಲ್ಲೂ ಮದುವೆ ಆದಮೇಲಂತೂ, ಗಂಡ ಮಗು ಅಂತ ಆದಮೇಲಂತೂ ಪೂರ್ತಿಯಾಗಿ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬರು ಇಬ್ಬರು ನನಗೆ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಫಾರ್ ಎವರ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನನಗೆ ನನ್ನೆಲ್ಲ ಕಷ್ಟ, ನೋವು, ನಲಿವು ಮತ್ತು ಬೇಜಾರಾದಾಗ, ನನ್ನ ಕಣ್ಣೀರಾಗ್ದಾಗ ಎಲ್ಲ ನನ್ನ ಜೊತೇಲಿದ್ದವರು ಒಂದಿಬ್ಬರಿದ್ದಾರೆ. ಯಾವಾಗಲೂ ನನಗೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ, ಸ್ಟೇಟಸ್ ಹಾಕ್ತಾರೆ. ನನಗೆ ಅಷ್ಟೇ ಸಾಕು ಅನಿಸುತ್ತೆ. ಇನ್ನು ನಾನಾಗಲಿ ಆನಂದ್ ಆಗಲಿ ನಮ್ಮ ಬರ್ತ್ಡೇಗೆ, ನಾನು ಅವ್ರ ಬರ್ತ್ಡೇಗೆ ಇಲ್ಲ ಅವ್ರು ನನ್ನ ಬರ್ತ್ಡೇಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅನ್ನೋದೇ ಏನೂ ಇಲ್ಲ. ನಾರ್ಮಲಾಗಿ ಆ ಥರದ್ದೆಲ್ಲ ಮೊದಲಿಂದನೂ ಅಷ್ಟೇ. ನಾವು ಅವ್ರ ಬರ್ತ್ಡೇಗೆ ನಾನೇನು ಕೊಡಿಸಿದ್ದಾಗಲಿ ಇಲ್ಲ, ನನ್ನ ಬರ್ತ್ಡೇಗೆ ಅವ್ರು ಕೊಡಿಸಿದ್ದಾಗಲಿ ಏನೂ ಇಲ್ಲ. ಕೆಲವೊಂದು ಟೈಮ್ ನನಗೆ ಏನಾದರೂ ಬೇಕು ಅಂತಂದರೆ ಕೇಳ್ತೀನಿ, ಅವರಂತೂ ಏನೂ ಕೇಳೋದೇ ಇಲ್ಲ. ನನಗೆ ಇಷ್ಟಪಟ್ಟು ಕೊಡಬೇಕು ಅನಿಸಿದರೆ ಏನಾದ್ರೂ ಕೊಡ್ತೀನಿ, ಇಲ್ಲ ನಾನೇನಾದರೂ ಸರ್ಪ್ರೈಸಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೊಡಬೇಕು ಅನಿಸಿದರೆ ಕೊಡ್ತಾರೆ. ಅವರು ಅಷ್ಟೇ, ಇಲ್ಲ ಸರ್ಪ್ರೈಸಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಆ ಥರ ನಾವು ಮಾಡಲೇಬೇಕು ಅಂತ ಏನಿಲ್ಲ, ಡಿಮ್ಯಾಂಡ್ ಏನೂ ಇರಲ್ಲ. ಮೊದಲೆಲ್ಲ ನಾನೇನು ಮಾಡ್ತಿದ್ದೆ ಅಂತಂದರೆ, ನನ್ನ ಬರ್ತ್ಡೇ ಇಲ್ಲಿ ಮರ್ತೋಗ್ಬಿಟ್ಟಿರ್ತಾರೋ ಅಂತ ಇಂಡೈರೆಕ್ಟಾಗಿ ನೆನಪು ಮಾಡೋ ಥರ ಎಲ್ಲ ಹೇಳ್ತಿದ್ದೆ. ಬಟ್ ಇವಾಗ 2 ಇಯರ್ಸಿಂದ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಅವರೇ ನೆನಪು ಮಾಡಿಕೊಂಡು ಒಂದು ಸ್ವಲ್ಪ
ಅಪ್ಪನೂ ನಾನು ಹಿಂಟ್ ಕೊಟ್ಟಿಲ್ಲ ಅಂತಂದ್ರು ನೆನ್ಪಿಟ್ಕೊಂಡು ಅವರೇ ಕರೆಕ್ಟಾಗಿ ನನಗೆ 12 ಗಂಟೆಗೆ ವಿಶ್ ಮಾಡ್ತಾರೆ. ಖುಷಿ ಆಗುತ್ತೆ ನನಗೆ. ಅಷ್ಟರಲ್ಲಿ ಅವರು ಕೂಡ ಎದ್ದು ಬಂದು ಕಾಫಿನ ಮಾಡ್ಕೊತಾ ಇದ್ದಾರೆ. ನಾನಿಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಕ್ಷಿತ್ ಇನ್ನೂ ಮಲಗಿದ್ದ, ಅವನು ಎದ್ದಿರಲಿಲ್ಲ. ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅವನು ಎದ್ದರೆ ನಾನು ಎತ್ಕೋಬೇಕು, ಇಲ್ಲ ಅಂತಂದರೆ ಆನಂದ್ ಎತ್ಕೋಬೇಕು. ಈ ನಡುವೆ ಅಂತೂ ನನ್ನ ಹತ್ರ ಬರೋದೇ ಇಲ್ಲ. ಅವನು ಕಂಪ್ಲೀಟಾಗಿ ಆನಂದ್ ಹತ್ರನೇ ಯಾವಾಗ್ಲೂ ಹೋಗೋದು. ನನ್ನ ಎಷ್ಟೇ ಕರೆದ್ರೂ ಕೂಡ ನನ್ನ ಹತ್ರ ಬರಲ್ಲ. ಆನಂದ್ ಇಲ್ಲದೇ ಇದ್ದಾಗಷ್ಟೇ ನನ್ನ ಹತ್ರ ಇರೋದು. ಅವ್ರು ಬಂದಮೇಲಂತೂ ನನ್ನ ಹತ್ರ ಬರೋದೇ ಇಲ್ಲ ಅವನು, ಆ ಥರ ಅವನು. ಹಾಗೆ ನಮ್ಮ ಅಕ್ಕ ಲಾಸ್ಟ್ ಟೈಮ್ ಬರ್ತಡೇಗೆ ಬರಬೇಕಾದ್ರೆ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ಲು. ಇಷ್ಟೊಂದು ಬೆಲ್ಲ ಉಳ್ಕೊಬಿಟ್ಟಿದೆ, ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ದೆ. ಹಂಗಾಗಿ ಆನಂದ್ ಕೊಡು ಬೆಲ್ಲದ ಕಾಫಿನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅದು ಬೆಲ್ಲ ಕರಗಿಲ್ಲ ಅಲ್ವಾ, ಅದಕ್ಕೆ ಸ್ಪೂನಲ್ಲಿ ಆ ಥರ ತಿರುಗಿಸ್ತಾ ಇದ್ದಾರೆ ಬೇಗ ಕರಗುತ್ತೆ ಅಂತೇಳಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೆಲ್ಲದ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಬಟ್ ಯಾರು ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ. ಕಾಫಿಗೆ, ಟೀಗೆ, ಬೇರೆ ಏನಾದರೂ ಸ್ವೀಟ್ ರೆಸಿಪೀಸ್ ಮಾಡೋದಕ್ಕಷ್ಟೇ ಯೂಸ್ ಮಾಡ್ಕೊತಾರೆ. ಕೆಲವೊಂದು ಕಡೆ ಮಾತ್ರ ಯೂಸ್ ಮಾಡ್ತಾರೆ. ನಮ್ಮೂರಲ್ಲಿ ಇವಾಗಲೂ ಹೇಳಬೇಕು ಅಂತಂದರೆ ನಮ್ಮ ಅವ್ವ ಬಂದಿದ್ರಲ್ಲ, ಅವರಂತೂ ಇವಾಗಲೂ ಬೆಲ್ಲದ ಕಾಫಿನೇ ಕುಡಿಯೋದು. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವರು ಅಷ್ಟೇ ಬೆಲ್ಲದ ಕಾಫಿನೇ ಕುಡಿಯೋದು. ಇನ್ನು ಊರಲ್ಲಿ ನಮ್ಮ ಆನಂದಿದಾರಲ್ಲ, ಅವರ ಅಪ್ಪ ಅಮ್ಮ ಬಂದು ಕಂಪ್ಲೀಟಾಗಿ ಸಕ್ಕರೆನೇ ಯೂಸ್ ಮಾಡೋದು, ಬೆಲ್ಲ ಯೂಸ್ ಮಾಡಲ್ಲ ಅವರು ಕಾಫಿ ಟೀಗೆಲ್ಲ. ಆ ಥರ ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ, ಕೆಲವೊಂದು ಕಡೆ ಯೂಸ್ ಮಾಡಲ್ಲ. ಹಾಗೆ ನಾನಿಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೆ. ಅದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡು, ಗೋಡಂಬಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅರಿಶಿನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಬೆಲ್ಲನೂ ಕೂಡ ಕರಗ್ಸೋಕ್ಕೆ ಹಾಕಿ ಇಟ್ಟಿದ್ದೆ, ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಚೆನ್ನಾಗಿ ಕರಗಿತ್ತು. ಇವಾಗ ನಾನು ಎಷ್ಟು ಬೇಕೋ ಸ್ವೀಟ್ ಪೊಂಗಲ್ಗೆ ಅಷ್ಟನ್ನು ನಾನಿಲ್ಲಿ ರೈಸ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟೇ ಬೇಕು ಅಂದರೆ ನೀವು ಹಾಲನ್ನ ಹಾಕೋಬೋದು. ಕೂಗಿಸ್ಕೊತೀರಲ್ಲ ನೀವು ಎರಡಕ್ಕೂ, ಆವಾಗಲೇ ಹಾಕೋಬೋದು. ಇಲ್ಲ ಅಂತಂದರೆ ಸಪ್ರೇಟಾಗೂ ಕೂಡ ಹಾಲನ್ನ ಹಾಕೋಬೋದು. ಹಾಲು ಹಾಕ್ಕೊಂಡ್ರೂ ಕೂಡ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫಸ್ಟು ಕೂಗಿಸ್ಕೊಂಡಾಗ ನಾನಿಲ್ಲಿ ಹಾಲನ್ನ ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಟ್ಗೆ ಅನ್ನನ ಎತ್ತಿಟ್ಕೊಂಡು, ಇಲ್ಲಿ ನಾನಿವಾಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟನ್ನು ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ಏನಾದರೂ ಇದ್ದಾಗಲೇ, ಇಲ್ಲಾಂದರೆ ಕೆಲವೊಂದು ಟೈಮ್ ಹಬ್ಬಗಳ ಟೈಮಲ್ಲೂ ಮಾಡ್ಕೊತೀನಿ. ನಾರ್ಮಲ್ ಟೈಮಲ್ಲಿ ಮಾಡೋದು ಕಡಿಮೆ. ಹಿಂಗೇನಾದರೂ ಬರ್ತಡೇ ಇದ್ದಾಗ ಅಷ್ಟೇ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾರೆ, ಬಟ್ ಇರಲಿಲ್ಲ, ಹಾಗಾಗಿ ನಾನು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಸ್ವೀಟ್ ಪೊಂಗಲ್ಗೆ ಅಂತ ಹೇಳ್ಬಿಟ್ಟು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏಲಕ್ಕಿನೂ ಕೂಡ ಹಾಕ್ಕೊಂಡು ಮತ್ತು ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಲಂಚ್ ಬಾಕ್ಸ್ನೂ ಕೂಡ ರೆಡಿ ಮಾಡಿ ಕೊಟ್ಟೆ. ಆನಂದ್ ಬೇಗ ಹೋದ್ರಲ್ಲ, ಹಾಗಾಗಿ ಯಕ್ಷಿತ್ ಇನ್ನೂ ಎದ್ದಿರಲಿಲ್ಲ. ಅವರು ಹೋದ್ಮೇಲೆ ಎದ್ದ ಅವನಿಗೆ ಇಲ್ಲಿ ನಾನು ಹಾಲನ್ನ ಕುಡಿಸ್ತಾ ಇದ್ದೀನಿ. ಅವನಿಗಂತೂ ಹಾಲು ಕುಡಿಸೋದಂತೂ ಸಿಕ್ಕಾಬಟ್ಟೆ ಕಷ್ಟ. ಈ ಥರ ಫೋನ್ ಏನಾದರೂ ಕೊಟ್ಟರೆ ನೋಡಿಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಕುಡಿತಾನೆ, ಇಲ್ಲ ಅಂತಂದರೆ ಕುಡಿಯೋದೇ ಇಲ್ಲ. ಹಾಗೆ ಹಿಂದಿನ ದಿನ ರಾತ್ರಿ ನಾನು ತರ್ಗುಣಿಕಾಳು ಸಾಂಬಾರನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನನಗೆ ಅದನ್ನು ಬಿಸಾಡೋದಕ್ಕೆ ಮನಸ್ಸು ಬರಲಿಲ್ಲ. ಹಂಗಾಗಿ ಕುದಿಸ್ಬಿಟ್ಟು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಬಿಟ್ಟು, ಹಾಗೆ ಯಕ್ಷಿತ್ ಎದ್ಮೇಲೆ ನಾನಿಲ್ಲಿ ಬ್ಲ್ಯಾಂಕೆಟ್ ಎಲ್ಲನೂ ಕೂಡ ಮಡ್ಚಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮಡ್ಚ್ಕೊತಾ
ಇದ್ದೀನಿ, ಮನೆಯೆಲ್ಲನೂ ಕೂಡ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಕ್ಷಿತ್ಗೆ ಹಾಲೆಲ್ಲ ಕುಡಿಸಿದಾದ್ಮೇಲೆ ಅವನಿಗೆ ಸ್ವಲ್ಪ ಪೊಂಗಲ್ನ ಹಾಕ್ಕೊಟ್ಟಿರ್ತೀನಿ, ತಿಂತಾ ಕುಂತಿರಲಿ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನಾನು ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಟಿ ವಿ ಕ್ಯಾಬಿನ್ನ ಒರೆಸ್ಕೊತಾ ಇದ್ದೀನಿ. ನಮ್ಗೆ ಹೇಗೆ ಅಂತಂದರೆ ಫಸ್ಟು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ ಇನ್ನು ಮಿಕ್ಕಿದ ಕೆಲಸ ಎಲ್ಲನೂ ಕೂಡ ಬೇಗ ಮಾಡ್ಕೋಬೋದು. ಅದೆಲ್ಲ ಆದಮೇಲೆ ನಾನಿಲ್ಲಿ ಮಾಮೂಲಿ ವಿಂಡೋಸ್ಗಳು, ಸೋಫಾ ಹಾಗೆ ಟಿ ವಿ ಕ್ಯಾಬಿನು, ಡೋರು ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡಾದಮೇಲೆ ನೆಲನ ಒರೆಸ್ಕೊತಾ ಇದ್ದೀನಿ. ನೆಲ ಎಲ್ಲ ಒರೆಸಾದ್ಮೇಲೆ ಯಕ್ಷಿತ್ಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅಷ್ಟರಲ್ಲಿ ಅವನು ಕೂಡ ಎದ್ದ. ಮತ್ತೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿರೋದು. ಮೊನ್ನೆ ಬಿದ್ದುಬಿಟ್ಟು ನೋಡಿ ಹೆಂಗಾಗಿದೆ, ಮೂಗತ್ರ ತರ್ಚ್ಕೊಂಡಂಗೆ ಆಗಿದೆ. ಅಷ್ಟರಲ್ಲಿ ನಂದು ಕೂಡ ಸ್ನಾನ ಆಗಿತ್ತು. ಅವನು ಎದ್ದೇಳೋ ಅಷ್ಟರಲ್ಲೇ ನಾನು ಸ್ನಾನ ಮಾಡ್ಕೊಬಿಡ್ಬೇಕು, ಇಲ್ಲ ಅಂತಂದರೆ ಅದಾಗಿದ್ಮೇಲೆ ನನಗೆ ಸ್ನಾನ ಮಾಡೋದಕ್ಕೆ ಆಗಲ್ಲ. ಅವ್ನು ಮಲಗಿದ್ನಲ್ಲ ಅಂತ ಹೇಳಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಯಾಕೋ ಗೊತ್ತಿಲ್ಲ, ಅವತ್ತು ನಿಜವಾಗ್ಲೂ ಕತ್ತು ಇಟ್ಕೊಬಿಟ್ಟಿತ್ತು, ತಿರ್ಗೋಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ನನಗಂತೂ. ಅದಾಗಿದ್ಮೇಲೆ ನಾನು ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ದು. ಅವನಿಗೆ ಈ ಥರ ಆಟ ಆಡೋದಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಹೊರಗಡೆ ಕರ್ಕೊಂಡು ಹೋದ್ರಂತೂ ಇನ್ನೂ ಇಷ್ಟ ಆಗುತ್ತೆ. ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಅವನಿಗೆ. ಆ ಥರ ಆಮೇಲೆ ಏನು ಮಾಡ್ತಾನೆ ಅಂತಂದರೆ ಈ ಥರ ಅವನಿಗೆ ಯಾರಾದರೂ ಹುಡುಗರುಗಳು ಆಚೆ ಸೌಂಡ್ ಕೇಳಿಸ್ಬಿಟ್ರೆ ಸಾಕು, ಈ ಥರ ಗೇಟ್ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಯಾರು ಬಂದರು ಏನು ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ನಾನು ಅವನಿಗೆ ಊಟ ಎಲ್ಲನೂ ಮಾಡಿಸಿ ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲಿ ಮುಂಚೆ ಹೇಗೆ ಅಂತಂದರೆ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಗುರುವಾರ ಯಾವತ್ತೂ ನಾನು ಪೂಜೆ ಮಾಡ್ತಾ ಇರಲಿಲ್ಲ. ನಾರ್ಮಲಿ ನಾನು ಯಾವಾಗಲೂ ಸೋಮವಾರ ಮತ್ತು ಶುಕ್ರವಾರ ಅಷ್ಟೇ ಪೂಜೆ ಮಾಡ್ತಾ ಇದ್ದಿದ್ದು. ನಾನೇ ಅಂದ್ಕೊಂಡಿದ್ದು ಫಸ್ಟು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದೆ. ಮಂತ್ರಾಲಯದಿಂದ ಹೋಗಿ ಬಂದ ಮೇಲೆ ನಾನು ಪ್ರತಿ ಗುರುವಾರ ಪೂಜೆ ಮಾಡ್ತೀನಿ, ಅದ್ರ ಜೊತೆಗೆ ನಾನು ನಾನ್ ವೆಜ್ ತಿನ್ನೋದು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಯಾಕೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ಬರೋ ನನ್ನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಫೋಟೋ ಎಲ್ಲನೂ ಆಚೆ ತೆಗೆದಿಟ್ಟಿದ್ರೆ ಯಕ್ಷಿತ್ ಫೋಟೋನೇ ಹೊಡೆದಾಕ್ಬಿಟ್ಟಿದ್ದಾನೆ. ಇನ್ನು ಮಂತ್ರಾಲಯದಿಂದ ಬರಬೇಕಂದ್ರೆ ನಾನು ರಾಘವೇಂದ್ರ ಸ್ವಾಮಿದು ಫೋಟೋನ ತೊಗೊಂಡು ಬಂದಿದ್ದೆ. ಅದು ಕೂಡ ಬರಬೇಕಂದ್ರೆ ಗ್ಲಾಸ್ ಹೊಡೆದೋಗಿತ್ತು. ಮತ್ತು ಆನಂದ್ಗೆ ಹೇಳ್ಬಿಟ್ಟು ಗ್ಲಾಸ್ನ ಬೇರೆ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ, ಹಾಕ್ಸ್ಕೊಂಡು ಬಂದಿದ್ರು. ಫೈನಲಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ಸಾಮಾನುಗಳನ್ನೆಲ್ಲನೂ ತೊಳೆದ್ಬಿಟ್ಟು ಕಳಶದ ಕಾಯಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಇರಲಿಲ್ಲ. ನಾನೇ ನೋಡೋಣ ಕೊಡ್ಲಿ ತಗೊಂಡು ಸುಲಿಯೋಣ ಅಂತ ಅಂದ್ಬಿಟ್ಟು ಸುಲ್ಕೊತಾ ಇದ್ದೀನಿ. ಎಷ್ಟೋ ತನಕ ಸುಲಿದಿದ್ದೀನಿ ಅಂತಂದರೆ ನಿಜವಾಗ್ಲೂ ಮೊದಲೆಲ್ಲ ಸುಲಿತಾ ಇದ್ದೆ ಊರಲ್ಲಿ ಇರಬೇಕಾದ್ರೆಲ್ಲ. ಅವಾಗೆಲ್ಲ ಚಿಕ್ಕವರಲ್ವ, ಇಂಥ ಕೆಲಸ ಎಲ್ಲ ಮಾಡೋದಕ್ಕೆ ಇಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಕಷ್ಟ ಆಯಿತು. ಕಾಯೆಲ್ಲ ಸುಲಿದಾದ್ಮೇಲೆ ಕಳಶ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನಿವಾಗ ದೇವ್ರ ಫೋಟೋಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಾಯಿತ್ತು, ಖುಷಿ ಆಗ್ತಾಯಿತ್ತು. ಇನ್ನೂ ಒಂದು ಹೇಳಬೇಕು ಅಂತಂದರೆ ಗುರುವಾರ ಅಂತಂದರೆ ನಾನು ಕೆಲವರೆಲ್ಲ ವ್ರತ ಮಾಡ್ತಾರೆ, ನಾನು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ನಾರ್ಮಲಾಗಿ ನಾನು ಸೋಮವಾರ ಶುಕ್ರವಾರ ಯಾವ ಥರ ಪೂಜೆ ಮಾಡ್ತಾರೋ ಅದೇ ಥರನೇ ನಾನಿಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಇವಾಗ ಮಗುನ ಇಟ್ಕೊಂಡು ನನಗೆ ಅಷ್ಟೊಂದು ಕಠಿಣವಾಗಿ ವ್ರತ ಎಲ್ಲ ಮಾಡೋದಕ್ಕಾಗಲ್ಲ. ಗೊತ್ತಿರುತ್ತೆ ಎಲ್ರಿಗೂ ರಾಘವೇಂದ್ರ ಸ್ವಾಮಿದು ವ್ರತ ಎಲ್ಲ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇವಾಗ ನಾರ್ಮಲಾಗಿ ಪೂಜೆನ ಮಾಡಿಕೊಂಡು ನೋಡೋಣ ಇನ್ನು ಮುಂದೆ ನನಗೇನಾದರೂ ಆದರೆ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ನಾನು ಬೇರೆ ದಿನ ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ಥರನೇ ಇವಾಗಲೂ ಕೂಡ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ನಾನು. ಹಾಗೆ ನಾನು ಬರ್ತ್ಡೇಗೆ ಅಂತ ಯಾವುದೇ ಡ್ರೆಸ್ ಏನು ಪರ್ಚೇಸ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಯಾವಾಗಲೂ ಕುರ್ತಾನ ತೊಗೊಂಡಿದ್ದೆ, ಅದೇ ಇತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಕುರ್ತಾನೂ ಅಷ್ಟೇ. ಒಂದು ಸರಿನೂ ಹಾಕಿರಲಿಲ್ಲ, ಇವತ್ತೇ ಫಸ್ಟು ವೇರ್ ಮಾಡಿರೋ ಅಂಥದ್ದು. ಯಕ್ಷಿತ್ ನೋಡಿ ಈ ಥರ ಹತ್ತಿ ಬಂದು ಕೂತ್ಕೊಬಿಡ್ತಾನೆ ಯಾರಾದ್ರೂ ಹೊರಗಡೆಯಿಂದ ಸೌಂಡ್ ಕೇಳಿಸಿದ್ರೆ. ಹಾಗೆ ನಾನಿಲ್ಲಿ ಫಸ್ಟು ಗುರುವಾರ ಪೂಜೆ ಮಾಡ್ತಾ ಇರೋದಲ್ವ, ಹಾಗಾಗಿ
ಪ್ರಸಾದ ಏನಾದರೂ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸ್ಟವ್ ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಇಲ್ಲಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಪ್ರಸಾದ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರವೆನಲ್ಲಿ ಪ್ರಸಾದನ ಮಾಡ್ಕೊತಾ ಇದ್ದೀನಿ. ಪ್ರಸಾದ ಎಲ್ಲ ರೆಡಿ ಆದಮೇಲೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಫೈನಲ್ ಆಗಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಇಕ್ಷಿತ್ ಕೈಯಲ್ಲೂ ಕೈ ಮುಗಿಸ್ತಾ ಇದ್ದೆ, ಅಡ್ಡು ಬೀಳಿಸ್ತಾ ಇದ್ದೆ. ಫೋಟೋ ಹೊಡೆದೈತಲ್ವ, ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿದೇ ಫೋಟೋ ಇತ್ತು ಅಂದ್ಬಿಟ್ಟು ಅದನ್ನೇ ಇಟ್ಟು ಪೂಜೆನ ಮಾಡಿದೆ. ಖುಷಿ ಆಯಿತು, ಮನಸ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ ಸಿಕ್ತು ಅಂತಲೇ ಹೇಳ್ಬೋದು. ಅದಾಗಿದ್ಮೇಲೆ ಅಷ್ಟರಲ್ಲಿ ಆನಂದ್ ಕೂಡ ಫೋನ್ ಮಾಡಿದರು ಬರ್ತೀನಿ ಬೇಗನೆ ಅಂತ. ಬೆಳಗ್ಗೆ ಏನೂ ಹೇಳೋಗಿರಲಿಲ್ಲ, ಆಡಿಟ್ ಇತ್ತಲ್ಲ, ಎಷ್ಟೊತ್ತಿಗೆ ಬರ್ತೀನಿ ಏನು ಅಂತ ಅವರಿಗೆ ಕನ್ಫರ್ಮ್ ಇರಲಿಲ್ಲ. ಹಂಗಾಗಿ ಅವರೇನು ಬೆಳಗ್ಗೆ ಹೇಳೋಗಿರಲಿಲ್ಲ. ಮತ್ತೆ ಒಂದು 4 ಗಂಟೆ ಹಂಗೆ ಕಾಲ್ ಮಾಡಿದರು, ಬೇಗ ಬರ್ತೀನಿ ರೆಡಿ ಆಗಿರು ಅಂತ ಹೇಳಿ. ಹಂಗಾಗಿ ನಾನಿಲ್ಲಿ ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ರೆಡಿಯಾಗಿ ಇಕ್ಷಿತ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಆನಂದ್ ಬರ್ತಾರೆ ಬೇಗ ಅಂತ ಹೇಳ್ಬಿಟ್ಟು. ಈ ನಡುವೆ ಅಂತೂ ಅವನಿಗೆ ರೆಡಿ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದೇ ಆಗುತ್ತೆ. ಹಾಗೆ ನಾನು ಅವನನ್ನು ರೆಡಿ ಮಾಡಿಬಿಟ್ಟು ಫೋನ್ ನೋಡ್ತಾ ನಿಂತಿದ್ದೆ. ಎಲ್ರಿಗೂ ಅದೇ ಅಲ್ವಾ ಬರ್ತ್ಡೇ ಅಂತಂದಮೇಲೆ ಇಡೀ ದಿನ ಫೋನ್ನೇ ನೋಡೋದಾಗಿರುತ್ತೆ, ಯಾರು ವಿಶ್ ಮಾಡಿರ್ತಾರೆ ಏನು ಅಂತಂದ್ಬಿಟ್ಟು. ಅಷ್ಟರಲ್ಲಿ ಆನಂದ್ ಕೂಡ ಬಂದಿದ್ದರು. ಇಕ್ಷಿತ್ಗೆ ಫಸ್ಟೇ ಹಾಲು ಮಾಡಿ ಕುಡಿಸ್ಬಿಟ್ಟಿದ್ದೆ. ನಮಗೆ ಅಂತಂದ್ಬಿಟ್ಟು ಹಾಲು ಇಟ್ಟಿದ್ದೆ. ಕಾಫಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಬಂದಮೇಲೆ ಬಿಸಿ ಮಾಡಿಕೊಂಡು ಕುಡಿಬೋದು ಅಂತಂದ್ಬಿಟ್ಟು. ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಇಕ್ಷಿತ್ ಇರಲಿಲ್ಲ, ನಮ್ಮ ಓನರ್ ಮನೆಗೆ ಹೋಗಿದ್ದ. ನಾವು ಇಬ್ಬರು ಕಾಫಿ ಕುಡಿತಾ ಮಾತಾಡ್ಕೊಂಡು ಕುಂತಿದ್ವಿ. ಇನ್ನು ಆನಂದ್ ಬರಬೇಕಾದ್ರೇ ಕೇಕ್ನ ತೊಗೊಂಡು ಬಂದಿದ್ರು ಕಟ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು. Happy birthday to you. Happy birthday to you. What I tell them? Happy birthday to you. Happy birthday to you. Uff ಮಾಡು ಮನೆ. ಉಫ್ ಮಾಡ್ಬಿಡು. ಇದನ್ನ ಮಾಡು. ಅದ್ ಬಿಡು, ಇದನ್ನ ಮಾಡು. ಹಿಂಗ್ ಮಾಡು. ಉಫ್ ಮಾಡಿ ಮಾಡು. ಉಫ್ ಅದು ತಿನ್ನೋದ್ರಲ್ಲೇ ಐತೆ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕ. ಯಕ್ಷಿತ್ ಇರಲಿಲ್ಲ ಅಂತ ಹೇಳಿದ್ನಲ್ಲ, ನಾನೇ ಹೋಗಿ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಮೇಲೆ ಕೇಕ್ನ ಕಟ್ ಮಾಡಿಸಿ ತಿನ್ನಿಸಿದ್ದೆಲ್ಲ ಆದಮೇಲೆ ಅವನಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದರೆ, ಅವ್ನ ಬರ್ತ್ಡೇಲಿ ಮಾಡಿಸಿದ್ವಲ್ಲ ಅದನ್ನು ನೆನ್ಪಿಟ್ಕೊಂಡು ಉಫ್ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕೇಕ್ ತಿನ್ನಿಸ್ತಾ ಇದ್ದಾನೆ ನೋಡಿ, ನನಗಂತೂ ಖುಷಿನೇ ಆಗೋಯ್ತು. ನಾರ್ಮಲಿ ಅವನು ತಿನ್ಸೋದೆಲ್ಲ ಇದು ಮಾಡೋದೇ ಇಲ್ಲ, ಅವ್ನಿಗೆ ಇಷ್ಟ ಆದ್ರಷ್ಟೇ. ನನ್ನ ಕೈಲೂ ಅಷ್ಟೇ ತಿನ್ನಿಸ್ಕೊಂಡ, ಖುಷಿ ಆಯಿತು ನನಗೆ. ಅದಾಗಿದ್ಮೇಲೆ ಕೇಕೆಲ್ಲ ಕಟ್ ಮಾಡಿಸಿದ್ದಾದಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಯಾವಾಗಲೂ ಅಷ್ಟೇ, ನಾವು ಟೆಂಪಲ್ಗೆ ಹೋಗೋದನ್ನ ಮರೆಯೋದಿಲ್ಲ. ನಮ್ಮ ಬರ್ತ್ಡೇಲಾಗಿರ್ಬೋದು, ಇಲ್ಲ ಆನಂದ್ ಬರ್ತ್ಡೇಗಾಗಿರ್ಬೋದು, ಟೆಂಪಲ್ಗೆ ಹೋಗ್ತೀವಿ. ಬೆಳಗ್ಗೆ ಟೈಮಲ್ಲಿ ಹೋಗೋದಕ್ಕಾಗಲಿಲ್ಲ ಅಂದರೂ ಈವ್ನಿಂಗ್ ಆದ್ರೂ ಕೂಡ ಹೋಗ್ತೀವಿ. ಸರಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಕೇಕೆಲ್ಲ ತಿನ್ನಿಸಿದ್ದಾದಮೇಲೆ ರೆಡಿ ಆಗಿದ್ನಲ್ಲ, ಹೊರಟ್ವಿ 3 ಜನನೂ ಹೋಗೋಣ ಅಂತ ಹೇಳಿ.
ಹೊರಟು ಹೆಂಗಿದ್ರು ಗುರುವಾರ ಅಲ್ಲ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಉಪನಗರದಲ್ಲಿದೆ. ನಾನು ಮುಂಚೆ ಯಾವಾಗಲೂ ಒಂದ್ಸರಿ ಹೋಗಿದ್ದೆ, ನೆನಪೇ ಇರಲಿಲ್ಲ ನನಗೆ. ಆನಂದ್ ಹೇಳ್ತಾಯಿದ್ರು ಬಂದಿದ್ವಿ ಅಂತ ಹೇಳಿ. ಆನಂದ್ ಬರ್ತ್ಡೇ ದಿನವೇ ಹೋಗಿದ್ವಂತೆ, ನಂಗೆ ನೆನಪೇ ಇಲ್ಲ ಸರಿಯಾಗಿ. ಹೇಳ್ತಾಯಿದ್ರು ಹೋಗಿದ್ವಿ ಅಂತ ಅಂದ್ಬಿಟ್ಟು. ನಂಗೆ ಹೋದ್ಮೇಲೆ ನೆನಪಾಯಿತು ಬಂದಿದ್ವಿ ಅಂತ ಹೇಳಿ. ಗುರುವಾರ ಆಗಿದ್ದರಿಂದ ಎಷ್ಟು ಜನ ಅಂತಂದರೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಕರೆಕ್ಟಾಗಿ ನಾವು ಹೋಗೋ ಅಷ್ಟರಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗ್ತಾಯಿತ್ತು. ಖುಷಿ ಆಯಿತು ನನಗೆ ಆ ಟೈಮಿಗೆ ಹೋಗಿದ್ದು. ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು. ಏನೋ ಒಂಥರ ಖುಷಿ ಆಯಿತು ನಿಜವಾಗ್ಲೂ. ಅಲ್ಲಿ ಸುತ್ತಮುತ್ತ ಒಂಥರ ಜಾತ್ರೆ ಥರನೇ ಇತ್ತು ಅಂತ ಹೇಳ್ಬೋದು. ಅಷ್ಟು ಜನ ಗುರುವಾರ ಆಗಿದ್ದರಿಂದ ಜನ ಸಾಗರ ಅಂತ ಹೇಳ್ಬೋದು. ನನಗಂತೂ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಅಂದ್ಕೊಂಡೆ ನೋಡೋಣ ಹಿಂದಿದ್ರು ಇವಾಗ ಪ್ರತಿ ಗುರುವಾರ ಪೂಜೆ ಮಾಡ್ತಿದ್ದೀನಲ್ಲ, ದೇವಸ್ಥಾನಕ್ಕೂ ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದರೆಲ್ಲರೂ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಇವಾಗ ಮನಸ್ಸು ತುಂಬಿ ಬಂತು ಅಂತಲೇ ಹೇಳ್ಬೋದು. ದರ್ಶನ ಮಾಡಿದ್ದು ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಮತ್ತು ಪ್ರಸಾದನೂ ಕೂಡ ಸಿಕ್ತು ನಮಗೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಆನಂದ್ ಟಿ ವಿ ರಿಪೇರಿಗೆ ಕೊಟ್ಟಿದ್ರು, ಅದನ್ನು ಕೇಳ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿಗೆ. ಹೇಳಿದ್ನಲ್ವ ನಾನು ಮೊದಲೇ ಟಿ ವಿ ಇಲ್ಲ ಮನೆಯಲ್ಲಿ ರಿಪೇರಿಗೆ ಕೊಟ್ಟಿದ್ದಾರೆ ಅಂತ. ಅವರೇನೋ ಇನ್ನೂ ರೆಡಿ ಆಗಿಲ್ಲ, ನಾಳೆ ಬನ್ನಿ ಇಲ್ಲ ಅಂತಂದರೆ ಕಾಲ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಅಲ್ಲಿ ಕೇಳಿಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಆಲ್ಮೋಸ್ಟ್ 9 ಗಂಟೆ ಆಗಿತ್ತು ಅನಿಸುತ್ತೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಟಿ ವಿ ಎಲ್ಲ ಕೇಳಿಕೊಂಡು ಬರೋ ಅಷ್ಟರಲ್ಲಿ ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಅಷ್ಟೇ ಬರ್ತ್ಡೇ ದಿನ ನೈಟು ಹೊರಗಡೆನೆ ಊಟಕ್ಕೆ ಹೋಗೋದು. ಅವತ್ತು ಗುರುವಾರ ಆಗಿದ್ದರಿಂದ ನಾನು ಫಸ್ಟೇ ಹೇಳಿದ್ನಲ್ವ ಗುರುವಾರ ನಾನ್ ವೆಜ್ ತಿನ್ನೋದು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ. ಹಾಗಾಗಿ ನಾವು ವೆಜ್ ಹೋಟೆಲ್ಗೆ ಹೋದ್ವಿ. ಆನಂದ್ ಹೇಳಿದ್ರು ಇವತ್ತು ಈ ವಾರ ಮಾತ್ರ ತಿನ್ಬಿಡು ಅಂತ. ಬಟ್ ನಾನು ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ಒಂದು ಸರಿ ಅಂದ್ಕೊಂಡ್ಮೇಲೆ ನಾನು ಬಿಡಬೇಕು ಅಂತ ಅಂದ್ಕೊಂಡ್ಮೇಲೆ ಬಿಡ್ತೀನಿ. ನಮ್ಮ ಮನೆ ಹತ್ರನೇ ಮೈಸೂರು ರೋಡಲ್ಲಿ ಹೊಸದಾಗಿ ಓಪನ್ ಆಗಿದೆ ಹೋಟೆಲ್, ಅದು ಮಹಾರಾಜ ಹೋಟೆಲ್ ಅಂತ. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಲಕ್ಸುರಿಯಾಗಿ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗ್ತಾ ಬರ್ತಾ ಎಲ್ಲ ನೋಡ್ತಾ ಇದ್ವಲ್ಲ ಹೆಂಗಿದೆ ಏನೋ ಟೇಸ್ಟು ನೋಡೋಣ ಅಂತ ಅಲ್ಲಿಗೆ ಹೋದ್ವಿ ನಾವು. ಯಾವಾಗಲೂ ಅಷ್ಟೇ ನನ್ನ ಬರ್ತ್ಡೇಲಿ ಆಗಿರ್ಬೋದು ಇಲ್ಲ ಆನಂದ್ ಬರ್ತ್ಡೇಲಿ ಆಗಿರ್ಬೋದು ನಾವು ಹೊರ್ಗಡೆನೇ ಊಟಕ್ಕೆ ಹೋಗೋದು. ಇಲ್ಲ ಎಕ್ಸಿಟ್ ನೋಡಿಕೊಂಡು ನಮಗೆ ಅಲ್ಲಿ ಊಟ ತಿನ್ನೋದಕ್ಕಾಗಲ್ಲ ಅಂತಂದರೆ ಪಾರ್ಸಲ್ ಆದರೂ ತೊಗೊಂಡು ಬಂದುಬಿಡ್ತೀವಿ. ನಮ್ಮ ಬರ್ತ್ಡೇಲಿ ಯಾವಾಗಲೂ ಮನೇಲಿ ನಾವು ನೈಟು ಅಡುಗೆ ಮಾಡೋದೇ ಇಲ್ಲ. ಇದೇ ಥರನೇ ನಮ್ಮದು ಆವಾಗಿಂದನೂ ನಡ್ಕೊಂಡು ಬಂದಿರೋದು. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ಹೇಳಿ ಹೋದ್ವಿ. ಫಸ್ಟು ನಾವು ಟ್ರೈ ಮಾಡಿದ್ದು ಸೂಪು, ಜಿಂಜರ್ದು ಸೂಪ್ನ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಸೂಪ್, ಮಾತ್ರ ಇಷ್ಟ ಆಯಿತು. ಅದಾಗಿದ್ಮೇಲೆ ನಾವು ಆಲೂ ಪರೋಟಾನ ಟ್ರೈ ಮಾಡಿದ್ವಿ. ಹೋಟೆಲ್ಲಿ ಹೇಳಬೇಕು ಅಂತಂದರೆ ಊಟ ಓಕೆ ಅನ್ನೋ ಥರ ಇತ್ತು, ಅಷ್ಟೊಂದೇನು ಟೇಸ್ಟಿಯಾಗಿ ಚೆನ್ನಾಗಿದೆ ಅನ್ನೋ ಥರ ಏನಿರಲಿಲ್ಲ. ಬಟ್ ಇನ್ನೊಂದೇನಪ್ಪ ಅಂತಂದರೆ ರೇಟ್ ಕೂಡ ಜಾಸ್ತಿ ಇತ್ತು, ಜೊತೆಗೆ ಕ್ವಾಂಟಿಟಿನೂ ಕೂಡ ಕಡಿಮೆನೇ ಇರುತ್ತೆ. ಎಲ್ಲರೂ ಕೂಡ ಅದೇ ಥರ ಅಲ್ವಾ, ಯಾವುದಾದ್ರೂ ಹೊಸದಾಗಿ ಹೋಟೆಲ್ ಸ್ಟಾರ್ಟ್ ಆಗಿದ್ರೆ ಹೇಗಿದೆ ಟೇಸ್ಟು ನೋಡೋಣ ಅಂದ್ಕೊಂಡು ಹೋಗ್ತಾರೆ. ಅದೇ ಥರನೇ ನಾವು ಅಷ್ಟೇ ಟೇಸ್ಟ್ ಹೇಗಿದೆ ಚೆನ್ನಾಗಿದೆಯಾ ಏನು ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಹೋದ್ವಿ. ಪರವಾಗಿಲ್ಲ ಅಂತ ಅನ್ನಿಸ್ತು. ಅಲ್ಲಿ ನಾವು ಊಟ ಎಲ್ಲನೂ ಮುಗಿಸ್ಕೊಂಡು ಹಾಗೆ ಅಲ್ಲಿ ಹೊರಗಡೆ ಬರಬೇಕಾದ್ರೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ, ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೋಬೋದು. ಹಾಗೆ ಅಲ್ಲಿ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡು ಆಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ. ಇಕ್ಷಿತ್ ಕೂಡ ಅಷ್ಟೇ ಸ್ವಲ್ಪನೇ ತಿಂದಿದ್ದು, ಊಟ ಏನೂ ಜಾಸ್ತಿ ತಿನ್ನಲಿಲ್ಲ.
ನೋಡಿದ್ರಲ್ಲ ನನ್ನ ಗುರುವಾರದ ರೊಟೀನ್ ಜೊತೆಗೆ ನನ್ನ ಬರ್ತ್ಡೇ ಹೇಗಿತ್ತು ಅಂತ. ಆಲ್ಮೋಸ್ಟ್ ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಇರುತ್ತೆ. ಇನ್ನು ನನ್ನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿನ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.